ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವಿನ ಸರಮಾಲೆ ಮುಂದುವರೆದಿದೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಬಿವಿಎಸ್ ಶಾಲೆಯಲ್ಲಿ ದೈಹಿಕ ಶಿಕ್ಷಕರೊಬ್ಬರು ಹೃದಯಾಘಾತದಿಂದ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಮಕ್ಕಳಿಗೆ ಕಬಡ್ಡಿ ಹೇಳಿಕೊಡುತ್ತಿದ್ದ ವೇಳೆಯೇ 28 ವರ್ಷದ ದೈಹಿಕ ಶಿಕ್ಷಕ ರವಿಕುಮಾರ್ಗೆ ಹೃದಯಾಘಾತವಾಗಿದೆ. ಕೊಪ್ಪಳದಲ್ಲಿ ಹೃದಯಾಘಾತದಿಂದ 26 ವರ್ಷದ ಯುವತಿ ಮೃತಪಟ್ಟಿದ್ದಾಳೆ. ಶಿವಗಂಗಾ ಲೇಔಟ್ ನಿವಾಸಿ ಮಂಜುಳಾ ಹೂಗಾರಗೆ ಮನೆಯಲ್ಲೇ ಹೃದಯಾಘಾತವಾಗಿತ್ತು. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರಿನಲ್ಲಿದ್ದ ಮಂಜುಳಾ ಕೆಲ ದಿನಗಳ ಹಿಂದಷ್ಟೇ ಕೆಲಸ ತೊರೆದು ಕೊಪ್ಪಳಕ್ಕೆ ವಾಪಸ್ಸಾಗಿದ್ರು. ಸಾವಿನಲ್ಲೂ ತಾಯಿ ಮಗ ಒಂದಾಗಿದ್ದಾರೆ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಗೋಗಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ವಯೋಸಹಜವಾಗಿ 80 ವರ್ಷದ ಸರಸ್ವತಿ ಸಾವನ್ನಪ್ಪಿದ್ರು. ಅನಾರೋಗ್ಯದಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ 58 ವರ್ಷದ ಶೇಖಪ್ಪಗೆ ತಾಯಿಯ ಸಾವಿನ ಸುದ್ದಿ ತಿಳಿಸಿರಲಿಲ್ಲ. ಹೀಗಿದ್ರೂ ತಾಯಿ ಮೃತಪಟ್ಟ ಕೆಲ ಹೊತ್ತಿನಲ್ಲೇ ಪುತ್ರನು ಕೊನೆಯುಸಿರೆಳೆದಿದ್ದಾರೆ. ಯಾದಗಿರಿಯಲ್ಲಿ ಕಳೆದ 4 ದಿನಗಳ ಹಿಂದೆ ಪತ್ನಿಯೇ ಪತಿಯನ್ನ ಕೃಷ್ಣಾ ನದಿಗೆ ತಳ್ಳಿ ಕೊಲೆಗೆ ಯತ್ನಿಸಿದ್ಲು. ನದಿಗೆ ಬಿದ್ದ ಯುವಕನನ್ನ ಸ್ನೇಹಿತರ ಜೊತೆ ರಕ್ಷಿಸಿದ ಯುವಕ ರೇವು ಎಂಬಾತ ಪಿನ್ ಟು ಪಿನ್ ಮಾಹಿತಿ ಬಿಚ್ಚಿಟ್ಟಿದ್ದಾನೆ. ನದಿಗೆ ಬಿದ್ದ ಯುವಕ ತಾತಪ್ಪ ಬದುಕಿದ್ದೇ ಹೆಚ್ಚು, ನದಿಯಲ್ಲಿ ಮೊಸಳೆಗಳು ಜಾಸ್ತಿ ಇದ್ವು, ನಾವು ಬಂದು ಹಗ್ಗ ಹಾಕಿ ಹೊರಗೆ ತೆಗೆದಿದ್ರೆ ಏನಾಗ್ತಿತ್ತೋ ಏನು ಅಂತ ತಿಳಿಸಿದ್ದಾನೆ. ದಾವಣಗೆರೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಂಜಾ ಮಿಶ್ರಿತ ಚಾಕೊಲೇಟ್ ಪೂರೈಕೆ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಕುರಿತು ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಮಾಹಿತಿ ನೀಡಿದ್ರು. ಉತ್ತರ ಪ್ರದೇಶದ ಪ್ಯಾರಿಲಾಲ್ ಅಲಿಯಾಸ್ ರಾಜು ಎಂಬಾತ ತನ್ನ ಅಪ್ರಾಪ್ತ ಪುತ್ರನ ಬಳಸಿಕೊಂಡು ಗಾಂಜಾ ಪೂರೈಸುತ್ತಿದ್ದ ಅಂತ ತಿಳಿಸಿದ್ರು. ಬೋಲೆ ಎಂಬ ಹೆಸರಿನ ಗಾಂಜಾ ಮಿಶ್ರಿತ ಚಾಕೊಲೇಟ್ ಅನ್ನ ಮಾರಾಟ ಮಾಡ್ತಿದ್ದ. ಅಲ್ಲದೆ ಪಾನ್ನಲ್ಲೂ ಗಾಂಜಾ ಹಾಕಿ ಕೊಡ್ತಿದ್ದ ಅಂತ ತಿಳಿಸಿದ್ರು. ಶಿವಮೊಗ್ಗ ಕೋಟೆ ಗಂಗೂರಿನ ಅಜ್ಜಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. ಹುಂಡಿ ಒಡೆದು ಸುಮಾರು 60,000 ರೂಪಾಯಿ ಕಾಣಿಕೆ ಹಣ ಹೊತ್ತೊಯ್ದಿದ್ದಾರೆ. ಜುಲೈ 12ರ ರಾತ್ರಿ ಘಟನೆ ನಡೆದಿದ್ದು ಸಿಸಿಟಿವಿಯಲ್ಲಿ ಖದೀಮರ ಕೃತ್ಯ ಸೆರೆಯಾಗಿದೆ.